ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು KP ಎಕ್ಸಲೆಂಟ್ ಕ್ಲಾಸಸ್. ಸೊ ಈ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಭಾಗ 1 ಅದರಲ್ಲಿರುವಂತಹ 2ನೇ ಅಧ್ಯಾಯ ಘಾತಾಂಕಗಳ ಆಟ ಈ ಒಂದು ಅಧ್ಯಾಯದಲ್ಲಿ ನಾವು ಪೇಜ್ ನಂಬರ್ 48 ಇದರಲ್ಲಿರುವಂತಹ ಕಂಡುಹಿಡಿಯೇ ಪ್ರಶ್ನೋತ್ತರಗಳನ್ನು ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ಈಸ್ 2^224 ಡಿವೈಡೆಡ್ ಬೈ 4^32 ಬೆಲೆಯಲ್ಲಿ ಬಿಡಿ ಸ್ಥಾನದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಅವರೊಂದು ನಿಮ್ಗೆ ಹಿಂಟ್ ಕೊಟ್ಟಿದ್ದಾರೆ. ಏನಂತ 4 ಜಾಗದಲ್ಲಿ 2^2 ಅಂತ ತಗೋಬಹುದು ಅಂತ ಹಿಂಟನ್ನು ಅವರ ಕೊಟ್ಟಿದ್ದಾರೆ. ಸೊ ನೋಡಿರಿ, ನಾ ಇಲ್ಲಿ ಸಾಲ್ವ್ ಮಾಡಿದ್ದೀನಿ ನೋಡ್ಬೋದು. ಸೊ ಹೆಂಗೆ ಬಂತು ಅನ್ನೋದನ್ನು ಲಕ್ಷ ಕೊಟ್ಟ ಕೇಳ್ರಿ. ಸೊ ನಾ ಏನು ಮಾಡಿದ್ದೀನಿ ಅಂತಂದ್ರೆ 2^224 ಡಿವೈಡೆಡ್ ಬೈ 4^32. ಸೊ 4 ಜಾಗದಾಗ ನಾ ಏನು ಮಾಡೀನಿ 2 ಸ್ಕ್ವೇರ್ ಅಂತ ಬರೀನಿ. ಬಿಕಾಸ್ 2 ಸ್ಕ್ವೇರ್ ಅಂತಂದರೆ ಎಷ್ಟು 4 ಅಲ್ವಾ. ಸೊ ನಿಮಗೊಂದು ಫಾರ್ಮುಲಾ ಗೊತ್ತಿದೆ. ಏನು ಗೊತ್ತಿದೆ? a⁴n ಘಾತಾಂಕದ ನಿಯಮ a⁴m × n ಹೌದಲ್ಲ. ಹಾಗಾದರೆ ನಾನು ಇದನ್ನು 2 × 32 ಮಲ್ಟಿಪ್ಲೈ ಮಾಡಿದಾಗ ನನಗೆ ಎಷ್ಟು ಬಂತು? 64 ಬಂದಿದೆ. ಸೊ 64. ಆಮೇಲೆ ನಮಗೆ ಇನ್ನೊಂದು ಘಾತಾಂಕದ ನಿಯಮ ಗೊತ್ತಿದೆ. ಏನು? a⁴m ಡಿವೈಡೆಡ್ ಬೈ a⁴n = a⁴m-n. ಸೊ ಅದಕ್ಕೆ ಏನಾಗುತ್ತೆ, ಇದು ಘಾತಗಳೇನಾಗ್ತಾವೆ, ಬೇಸ್ ವ್ಯಾಲ್ಯೂ ಸೇಮ್ ಇದ್ದಾಗ ಘಾತಗಳನ್ನ ಮೈನಸ್ ಮಾಡ್ತೀವಿ, ಯಾವಾಗ ಡಿವೈಡೆಡ್ ಬೈ ಇದ್ದಾಗ. ಸೊ ನಾನು ಏನು ಮಾಡೀನಿ, ಘಾತಗಳನ್ನು ಮೈನಸ್ ಮಾಡಿದಾಗ 224ರಲ್ಲಿ 64ನ್ನು ಮೈನಸ್ ಮಾಡಿದಾಗ ನನಗೆ ಎಷ್ಟು ಬಂದಿದೆ? 2^160 ಅಂತ ಬಂದಿದೆ. ಸೊ ಎರಡನೇ ಪ್ರಶ್ನೆಯನ್ನು ನೋಡ್ರಿ ಕರೆಕ್ಟಾಗಿ. ಒಂದು ಸಂಗ್ರಾಹಕದಲ್ಲಿ 5 ಬಾಟಲಿಗಳಿವೆ. ಪ್ರತಿದಿನ ಒಂದು ಹೊಸ ಸಂಗ್ರಾಹಕವನ್ನು ತರಲಾಗುತ್ತದೆ. 40 ದಿನಗಳ ನಂತರ 40 ದಿನಗಳ ನಂತರ ಎಷ್ಟು ಬಾಟಲಿಗಳು ಇರುತ್ತವೆ ಅಂತ ನಮಗಿಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ನೋಡಿರಿ, ಈಗ ಆಲ್ರೆಡಿ ಒಂದು ಸಂಗ್ರಾಹಕದಲ್ಲಿ 5 ಬಾಟಲಿ ಅದಾವ. ಸೊ ಪ್ರತಿದಿನ ಒಂದು ಹೊಸ ಸಂಗ್ರಾಹಕವನ್ನು ತರ್ತಾರೆ. ಸೊ ಒಂದು ಸಂಗ್ರಾಹಕದಲ್ಲಿ 5 ಬಾಟಲಿಗಳು ಇರ್ತಾವೆ. ಹಂಗೆ 40 ದಿನಗಳ ನಂತರ ಎಷ್ಟು ಬಾಟಲಿಗಳು ಇರ್ತಾವ ಅಂತ ಕೇಳಿದ್ದಾರೆ. ಸೊ 40 ದಿನಕ್ಕೆ ಒಂದೊಂದು ಸಂಗ್ರಾಹಕ ಅಂದ್ರೆ 40 ಸಂಗ್ರಾಹಕ ಆಯ್ತು, ಹೌದಲ್ವಾ. ಪ್ರತಿದಿನ ಒಂದೊಂದು ಸಂಗ್ರಾಹಕ ಅಂತಂದ್ರೆ 40 ಸಂಗ್ರಾಹಕಗಳದು. ಒಂದು ಸಂಗ್ರಾಹಕದಲ್ಲಿ 5 ಬಾಟಲಿಗಳಿರ್ತಾವೆ. ಹಂಗಾರೆ 40 ಸಂಗ್ರಾಹಕದಲ್ಲಿ ಎಷ್ಟು ಬಾಟಲಿಗಳಾಗ್ತಾವೆ? 200 ಬಾಟಲಿ ಆಗ್ತವೆ. ಸೊ 40 ದಿನ 40 ಸಂಗ್ರಾಹಕ, ಒಂದು ಸಂಗ್ರಾಹಕದಲ್ಲಿ 5 ಬಾಟಲ್. ಸೊ 45 200. ಇದು ಯಾವಾಗ? 40 ದಿನದ. ಆಲ್ರೆಡಿ ಅವರು ಒಂದು ಸಂಗ್ರಾಹಕದಲ್ಲಿ 5 ಬಾಟಲಿಗಳಿವೆ ಅಂತ ಹೇಳಿದ್ದಾರೆ. ಸೊ ನಾವು ಇದನ್ನು ಆ್ಯಡ್ ಮಾಡಿದ್ವಿ ಅಂತಂದ್ರೆ 200ಕ್ಕೆ 5 ಸೇರಿಸಿದ್ರೆ ಎಷ್ಟು ಬರುತ್ತೆ ನಮ್ಗೆ? 205. ಸೊ ಅವ್ರು ಆಲ್ರೆಡಿ ಒಂದು ಸಂಗ್ರಾಹಕದಲ್ಲಿ 5 ಬಾಟಲಿಗಳಿವೆ ಅಂತ ಹೇಳಿರೋ ಸಲುವಾಗಿ ನಾವು ಇದನ್ನು ಎಕ್ಸ್ಟ್ರಾ 5ಅನ್ನು ಆ್ಯಡ್ ಮಾಡ್ಕೊತೀವಿ. ಸೊ ಅವ್ರು ಹೇಳಿರಲಿಲ್ಲ ಅಂತಂದರೆ ನಾವು ಜಸ್ಟ್ ಒಂದು ಸಂಗ್ರಾಹಕದಲ್ಲಿ 5 ಬಾಟಲಿಗಳಿರುತ್ತವೆ ಅಂತ ಹೇಳಿದರು ಅಂತ ಅಂದರೆ ನಾವೇನು ಮಾಡ್ಕೊತೀವಿ, ಜಸ್ಟ್ 200 ಅಷ್ಟೇ ಇಟ್ಬಿಡ್ತೀವಿ. ಸೊ ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಯಾರು ಈ ಪ್ರಾಬ್ಲಮನ್ನು. ಸೊ ಆನ್ಸರ್ 205. ಇನಿಷಿಯಲಿ 5 ಬಾಟಲ್ಸ್ ಇದ್ವಲ್ಲ, ಸೊ ಅದನ್ನು ನಾವಿಲ್ಲಿ ಆ್ಯಡ್ ಮಾಡಿಕೊಂಡು ಟೋಟಲ್ ನಂಬರ್ ಆಫ್ ಬಾಟಲ್ಸ್ 205 ಅಂತಲೇ ತೊಗೊತೀವಿ. ಸೊ ದಿಸ್ ಈಸ್ ಸೆಕೆಂಡ್ ಕ್ವಶನ್. ಇನ್ನು ಥರ್ಡ್ ಕ್ವಶನ್ ನೋಡಿರಿ. ಸೊ ಮೂರನೇ ಪ್ರಶ್ನೆ ನೋಡಿರಿ. ಕೊಟ್ಟಿರುವ ಸಂಖ್ಯೆಯನ್ನು 2 ಅಥವಾ ಹೆಚ್ಚು ಘಾತಗಳ ಗುಣಲಬ್ಧವಾಗಿ 3 ವಿಭಿನ್ನ ರೀತಿಯಲ್ಲಿ ಬರೆಯಿರಿ. ಘಾತಾಂಕಗಳ ಯಾವುದೇ ಪೂರ್ಣಾಂಕಗಳಾಗಿರಬಹುದು ಅಂತ ಅವರು ಹೇಳಿದ್ದಾರೆ. ಘಾತಾಂಕಗಳು ಯಾವುದೇ ಪೂರ್ಣಾಂಕಗಳಾಗಿರಬಹುದು. ಸೊ ಅವ್ರು ಕೊಟ್ಟಿರುವಂಥ 64 ಸೊ ಇದನ್ನು ನಾವು 2 ಅಥವಾ ಹೆಚ್ಚು ಘಾತಾಂಕಗಳ ಗುಣಲಬ್ಧವಾಗಿ 3 ವಿಭಿನ್ನ ರೀತಿಯಲ್ಲಿ ಬರಿ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ ಒಂದೇ ಘಾತಾಂಕ ಐತಿ, ನಾವು 2 ಘಾತಾಂಕಗಳ ಗುಣಲಬ್ಧವಾಗಿ ಇದನ್ನು ವ್ಯಕ್ತಪಡಿಸಬೇಕಾಗಿದೆ. ಸೊ ನಾವು ಮೊದಲು ಏನು ಮಾಡೋಣ, 64ರ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋಣ. ಅಂದ್ರೆ ಅಪವರ್ತನಗಳನ್ನು ತಗೊಳ್ಳೋಣ, ಅವಿಭಾಜ್ಯ ಅಪವರ್ತನಗಳನ್ನ ತಗೊಳ್ಳೋಣ. 2ಅನ್ನು ತಗೋತೀನಿ, ಯಾಕಂದರೆ ಸಂಖ್ಯೆ ಇದೆ 64, 2ರಿಂದ ಭಾಗ ಹೋಗುತ್ತಾ, 2 3 6, 2 2 4, ಮತ್ತು 2 ತಗೋತೀನಿ, 2 1 2, 2 6 12, ಅಗೇನ್ 2 2 8 16, 2 4 8, ಆಮೇಲೆ 2 2 4, 2 1 2. ಸೊ ನಾನು 64ಅನ್ನು ಈ ರೀತಿ ನಾನು ಏನು ಮಾಡೀನಿ, ಫ್ಯಾಕ್ಟರೈಸೇಷನ್ ಮಾಡಿದ್ನಿ. ಹಂಗಾರೆ ಅದನ್ನು ಬರ್ಕೊತಾನೆ. 2 ಎಷ್ಟು ಸಲ ರಿಪೀಟ್ ಆಗಿದೆ ರೀ? 2 4 6 ಸಲ ರಿಪೀಟ್ ಆಗಿದೆ. 2 × 2 × 2 × 2 × 2 1 2 3 4 5 6. ಸೊ ಈ ರೀತಿ ಬರ್ಕೋಬೋದು. ನಾ ಇದನ್ನು ಸಿಂಪ್ಲಿಫೈಡ್ ಫಾರ್ಮಲ್ಲಿ 64ಅನ್ನು 2^6 ಅಂತ ಬರ್ಕೋಬಹುದು ತಾನೆ. ಹಾಗಾದ್ರೆ ನಾ 64 ಜಾಗದಾಗ ಫಸ್ಟ್ ಏನು ಹಾಕ್ತಾನೆ, 64 ಕ್ಯೂಬನ್ನು ನಾ ಯಾವ ರೀತಿ ಬರ್ಕೋಬೋದು ಅಂದರೆ 2^6 ಕ್ಯೂಬ್ ಅಂತ ಬರ್ಕೋಬೋದಲ್ಲ. ಸೊ ನಾನು ಇದನ್ನು ಇನ್ನೂ ಒಂದು ರೀತಿ ಮಾಡ್ಕೋಬೋದು. ಇದನ್ನು 6 3 18 ಗುಣಿಸ್ಬೋದಲ್ವ ಈಗ ಅದನ್ನು. ಯಾಕಂದರೆ a⁴m (n) a⁴m × n 6 3
18 ಅಂತ ನಾನು ಇದನ್ನೇನು ಮಾಡ್ಕೋಬೋದು ಬರ್ಕೋಬೋದು. ಸೊ 18ನ್ನು ನಾವು ಯಾವ ರೀತಿ ಡಿವೈಡ್ ಮಾಡ್ಬೋದು ನೋಡಿರಿ. ಸೆಕೆಂಡ್ ಫಾರ್ಮ್ ನಾವು ಯಾವ ರೀತಿ ಬರಿಬೋದು ಅಂದ್ರೆ, ಸೊ ನಾವು ಇದನ್ನು 2⁻9² ಅಂತ ಬರಿಬೋದಲ್ಲ. ಯಾಕೆ ಹೇಳ್ರಿ, 9 2s 18 ಹೊಳ್ಳಿದ ಬರ್ತದೆ, ಹೌದಲ್ಲ. ಸೊ ಇದನ್ನು ಮತ್ತೆ ಯಾವ ರೀತಿ ಬರಿಬೋದು ನೋಡಿರಿ. ಇಲ್ಲಿ 6 ಈ ಕಡೆ ಗಳಿಸಿ 3 ಈ ಕಡೆ ರಿಪ್ಲೇಸ್ ಮಾಡ್ಬೋದು ನಾವು. ಸೊ 64 ಮತ್ತೆ ಯಾವ ರೀತಿ ಬರಿಬೋದು ನಾವು, 2⁴6 ಅಂತಲೂ ಬರಿಬೋದಲ್ಲ. ಸೊ ಈ ರೀತಿ ನಾವು 3 ವಿಭಿನ್ನ ರೀತಿಯಲ್ಲಿ ಘಾತಾಂಕಗಳ ಗುಣಲಬ್ಧವಾಗಿ ಇದನ್ನು ವ್ಯಕ್ತಪಡಿಸೀವಿ. ಆ್ಯಂಡ್ ಸೆಕೆಂಡ್ ಪ್ರಶ್ನೆ ಅವ್ರು ಕೊಟ್ಟಿರುವಂಥದ್ದು 192⁸ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಸೇಮ್ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡೋಣ, ಯಾವ ರೀತಿ ಬರಿಬೋದು ಅನ್ನೋದನ್ನು ನೋಡೋಣ ನೋಡಿರಿ. 192 ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ನಾನು 2 ಇಂದಾನ ತೊಗೊತೀನಿ. 2 9 18, 2 6 12, ಮತ್ತು 2 ತೊಗೊಳ್ರಿ, ಸಮಸಂಖ್ಯೆ ಇದೆ. 2 4 8, 2 8 16, ಮತ್ತು 2 ತೊಗೊರಿ, 2 2 4, 2 4 8. ನೆಕ್ಸ್ಟ್ 2 1 2 2 2 6 12, 2 3 6, 3 1 3, ಕರೆಕ್ಟಾ. ಸೊ ನಾವು 192 ಹೆಂಗೆ ಬರ್ಕೋಬೋದು ಅಂದ್ರೆ, 2 ಎಷ್ಟು ಸಲ ರಿಪೀಟ್ ಆಗಿದೆ, 6 ಟೈಮ್ಸ್. 1 2 3 4 5 6 ಟೈಮ್ಸ್ ರಿಪೀಟ್ ಆಗಿದೆ, 3 ಒಂದು ಸಲ ರಿಪೀಟ್ ಆಗಿದೆ. ಸೊ ನಾವು ಇದನ್ನ ಯಾವ ರೀತಿ ಬರಿಬೋದು, 192 2⁶ ಇಂಟು 3, ರೈಟ್. 2⁶ ಇಂಟು 3. ಸೊ ನಾನು ಇಲ್ಲಿ ಹಾಕ್ತೇನೆ ಅದನ್ನು, ಈ ವ್ಯಾಲ್ಯೂವನ್ನು ಇಲ್ಲಿ ಹಾಕ್ತೇನೆ. ಸೊ ಒಂದನೇ ಟೈಪ್ ನಾವು ಯಾವ ರೀತಿ ಬರಿಬೋದು, 192⁸ 2⁶ ಇಂಟು 3⁸ ಇದೆ. ಸೊ 8 ಬರೀತಾ ಇದ್ದೀನಿ ಫಸ್ಟ್ ಟೈಪ್. ಇನ್ನು ನಾವು ಇದನ್ನು ಯಾವ ರೀತಿ ಬರಿಬೋದು ನೋಡ್ರಿ, ಇಲ್ಲಿ 192⁸ 2⁶ ವ್ಯಾಲ್ಯೂ ಇಲ್ಲಿ ಮಾಡಿದ್ದೀವಿ ನೋಡ್ರಿ, ಕಾಣಿಸ್ತದೆಲ್ಲ 64. ಸೊ ಇಲ್ಲಿ 64 ಹಾಕೋಣ ನೋಡ್ರಿ. 2⁶ ಇದಲ್ಲಿ 64 ಇಂಟು 3⁸ ಅಂತ ಬರಿಬೋದು. ಆಮೇಲೆ ನಾವು ಇದನ್ನು ಯಾವ ರೀತಿ ಮಾಡ್ಬೋದು, 64⁸ ಇದನ್ನು ಸಪ್ರೇಟಾಗಿ ಇದಕ್ಕೆ ಮಾಡೋಣ್ರಿ ನೋಡ್ರಿ. 192⁸ 64⁸ ಇಂಟು 3⁸ ಅಂತ ಬರಿಬೋದಲ್ಲ. ಸೊ ಮತ್ತೆ ಇದನ್ನು ಬೇರೆ ಬೇರೆ ರೀತಿಯೊಳಗೆ ಬರಿಬೋದು. ಸೊ ಇಲ್ಲಿ ನೋಡ್ರಿ, 64ನ 2⁶ ಅಂತ ಬರ್ತಿದ್ದಾರೆ. ಇದನ್ನು ನಾವು ಯಾವ ರೀತಿ ಬರ್ಬೋದು, 2⁶ ಸಪ್ರೇಟಾಗಿ ಅದಕ್ಕೂ ಪವರ್ ಬರೋದು, ಮತ್ತು 3⁸ ಅದಕ್ಕೂ ಪವರ್ ಬರೋದು. ಸೊ ಆ ಒಂದು ಸ್ಟೆಪ್ಪನ್ನು ಸಹ ನಾವು ಬರಿಬೋದು. ನೆಕ್ಸ್ಟ್ ಇನ್ನೊಂದು ಥರ ಬರೆಯೋದನ್ನು ನೋಡಿರಿ, ಯಾವ ರೀತಿ ಬರಿಬೋದು ಅಂದ್ರೆ, ಇಲ್ಲಿ ನೋಡಿರಿ ನಿಮ್ಗೆ ಗೊತ್ತಿದೆ, ಇದಕ್ಕೂ ಅಪ್ಲೈ ಅದ, ಘಾತ ಇದಕ್ಕೂ ಅಪ್ಲೈ ಇದೆ. ಸೊ ನಾ ಇದನ್ನು 2⁸ 48. ಸೊ 192⁸ ಸೊ ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿರಿ, 8⁸ 48, 2⁴48 ಇಂಟು 3⁸. ಈ ಪವರ್ ಎರಡಕ್ಕೂ ಸಂಬಂಧ ಇದೆ. ಸೊ 3⁸, ಈ ಥರನೂ ನಾವು ಇದನ್ನು ಮಾಡ್ಬೋದು, ಬರಿಬೋದು. ಮತ್ತು ಇದನ್ನು ನಾವು ಬೇರೆ ಬೇರೆ ಟೈಪನ್ನು ನಾವು ಇದನ್ನು ಏನು ಮಾಡ್ಕೋಬೋದು, ಸ್ಪ್ಲಿಟ್ ಮಾಡ್ಕೋಬೋದು. 48 8 5 40. ಸೊ ಅಲ್ಲಿ 2 ಘಾತಗಳಾಗಿ ನಾವು ಇದನ್ನು ವ್ಯಕ್ತಪಡಿಸ್ಬೋದು, ಇಂಟು 3⁸. ಸೊ ಇಷ್ಟು ಸಾಕು ಅನ್ಸುತ್ತೆ. ಅವ್ರು ಕೇಳಿರೋದು 2ಕ್ಕಿಂತ ಹೆಚ್ಚು ಹೇಳಿದಾರೆ. ಸೊ ನಾವು 4 ಬರೆದಿದ್ದೀವಿ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಅವ್ರು ಕೊಟ್ಟಿರೋದು ಕ್ವಶನ್ ನಂಬರ್ 3, 32⁻⁻5 ಅಂತ ಕೊಟ್ಟಾರ. ಸೊ ನಾವು ಇದನ್ನು ಯಾವ ರೀತಿ ಬರಿಬೋದು, 32 ನಾವು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ನಮಗೇನು ಬರುತ್ತೆ, 2⁵ ಬರುತ್ತೆ. 32 ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ನಮಗೇನು ಬರ್ತದೆ, 2⁵ ಬರ್ತದೆ. ಸೊ ನಿಮಗೆ ಇಲ್ಲಿ ಕಾಣಿಸಿರ್ಬೋದು, ಇದನ್ನು ಬರಿತೀನಿ ನಾನು, 2⁵ ಬರ್ತದೆ. ಮ್ಯಾಗಿನ್ 5 ಹಾಗೆ ಬರೀರಿದು, ಮ್ಯಾಗಿನ್ 5 ಹಾಗೆ ಬರೀರಿ. ಸೊ ಇದನ್ನು ಇನ್ನೂ ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ಬೋದು, ನಾನು ಯಾವ ರೀತಿ ವ್ಯಕ್ತಪಡಿಸ್ಬೋದು, 2⁵ 5 25 ಮೈನಸ್ 25, ಇದು ಒಂದು ರೀತಿಯೆಲ್ಲ ಬರಿಬೋದು. ಇದನ್ನೇ ನಾವು ಮತ್ತೆ ಯಾವ ರೀತಿ ಬರಿಬೋದು ನೋಡ್ರಿ, ಸಪ್ರೇಟ್ 2⁻⁻15 ಇಂಟು 2⁻⁻10. ಸೊ ನಾವೇನು ಮಾಡ್ತೀವಿ, a⁻m ಇಂಟು a⁻n a⁻m+n. ಸೊ -15 -10 ಅಗೇನ್ ನಮಗೇನು ಬರ್ತದೆ, -25 ಬರ್ತದೆ. ಆರ್ ನಾವು ಯಾವ ರೀತಿ ಬರಿಬೋದು, ಇದನ್ನು ಈ ಕಡೆ ತೊಗೊರಿ, ಈ ಕಡೆ ತೊಗೊರಿ, ಸೇಮ್ ರಿಸಲ್ಟನ್ನು ಬರ್ತದಲ್ಲ, 2⁻5 ಅಗೇನ್ 2⁻-25 ಬರ್ತದೆ. ಸೊ ಮೂರನೇ ಪ್ರಶ್ನೆ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ನಾನು.
ಸೊ ಯಾವ ರೀತಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದಂತ ನಿಮ್ಗೆ ಬರ್ತದೆ. 32 ನಾವು 2/5 ಅಂತ ಬರ್ಕೊಂಡ್ರೆ ನಿಮ್ಗೆ ಉಳುಕಿದ್ವೆಲ್ಲ ಈಸಿಯಾಗಿ ನೀವು ಆರಾಮ್ಸೆ ಕಂಡುಹಿಡಿಬೋದು. ಸೊ 4ನೇ ಪ್ರಶ್ನೆಯನ್ನು ನೋಡ್ರಿ. ಕೆಳಗಿನ ಪ್ರತಿ ಹೇಳಿಕೆಯನ್ನು ಪರಿಶೀಲಿಸಿ ಅದು ಯಾವಾಗಲೂ ಸರಿ, ಕೆಲವೊಮ್ಮೆ ಮಾತ್ರ ಸರಿ ಅಥವಾ ಸರಿ ಇಲ್ಲ ಎಂದು ಕಂಡುಹಿಡಿಯಿರಿ. ನಿಮ್ಮ ತಾರ್ಕಿಕತೆಯನ್ನು ವಿವರಿಸಿ. ಅದರಲ್ಲಿ ಫಸ್ಟ್ ಕ್ವಶನ್, ಘನ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಸಹ ಆಗಿವೆ. ಈ ಹೇಳಿಕೆ ಕೆಲವೊಮ್ಮೆ ಮಾತ್ರ ಸರಿಯಾಗುತ್ತಾ? ಯಾಕಂತ ನೋಡ್ರಿ, ಘನ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಆಗಿವೆ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. 64 ಅನ್ನೋದು ಘನ ಸಂಖ್ಯೆನೂ ಹೌದು, ವರ್ಗ ಸಂಖ್ಯೆನೂ ಹೌದು. ಯಾಕಂತಂದ್ರೆ 8ರ ವರ್ಗ 64, ಹಾಗೆ 4ರ ಗಣ 64. 64 ಅನ್ನೋದು ಘನ ಸಂಖ್ಯೆನೂ ಆಗಿದೆ, ವರ್ಗ ಸಂಖ್ಯೆನೂ ಆಗಿದೆ. ಆದರೆ ಎಲ್ಲ ಗಣ ಸಂಖ್ಯೆಗಳು ವರ್ಗ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ 2ರ ಗಣ 8 ಅನ್ನೋದು ಘನ ಸಂಖ್ಯೆ ಮಾತ್ರ, ಅದ ವರ್ಗ ಸಂಖ್ಯೆ ಅಲ್ಲ. ಸೊ ಇದಕ್ಕೆ ನಾವು ಏನಂತ ಬರಿಬೋದು, ಈ ಹೇಳಿಕೆ ಕೆಲವೊಮ್ಮೆ ಮಾತ್ರ ಸರಿ. ಒಂದು ಉದಾಹರಣೆ ಕೊಡಬೇಕಂತಂದ್ರೆ, ಎಕ್ಸಾಂಪಲನ್ನು ಕೊಡಬೇಕಂತಂದ್ರೆ 8ದ ಸ್ಕ್ವೇರ್ 64, ಆಮೇಲೆ 4³ 64. ಸೊ ಇದು ಕರೆಕ್ಟ್ ಆಗ್ತದೆ. 64 ಎರಡೂ ಆಗಿದೆ, ಏನಂದ್ರೆ ವರ್ಗ ಸಂಖ್ಯೆನೂ ಆಗಿದೆ, ಆಮೇಲೆ ಘನ ಸಂಖ್ಯೆನೂ ಆಗಿದೆ. ಆದರೆ 8 ಒಂದು ಘನ ಸಂಖ್ಯೆ, 8 ಒಂದು ಘನ ಸಂಖ್ಯೆ, ಆದರೆ ವರ್ಗ ಸಂಖ್ಯೆ ಅಲ್ಲ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬರೀತೀನಿ ನೋಡ್ರಿ. 4ನೇ ಘಾತಗಳು ಸಹ ವರ್ಗ ಸಂಖ್ಯೆಗಳು ಆಗಿವೆ. ಈ ಹೇಳಿಕೆ ಯಾವಾಗಲೂ ಸರಿ. ಯಾಕಂತ ಅಂತಂದರೆ 4ನೇ ಘಾತವನ್ನು ನಾವು ಸ್ಕ್ವೇರ್ ಆಗಿಯೂ ಸಹ ವ್ಯಕ್ತಪಡಿಸ್ಬೋದು. ನೋಡ್ರಿ ಹೆಂಗಂತ, ಈ ಹೇಳಿಕೆ ಯಾವಾಗಲೂ ಸರಿ. ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ ನಾವೀಗ ನೋಡ್ರಿ 4/4 ಇದು 4ನೇ ಘಾತ ಅಂತಲೇ ಕರಿತೀವಿ. ಇದನ್ನು ನಾವು ಯಾವ ರೀತಿ ಬರಿಬೋದು, 4² ಸೊ ನಾವು ಇದನ್ನು ವರ್ಗವಾಗಿ ವ್ಯಕ್ತಪಡಿಸಿ ಹೋದಲ್ಲ, ಘಾತ 2ಆಗಿ ವ್ಯಕ್ತಪಡಿಸಿವಂತಂದ್ರೆ ಇದೇನಾಗಿರೋಕ್ಕೆ ಸಾಧ್ಯತೆ ಐತಿ, ವರ್ಗ ಸಂಖ್ಯೆನೇ ಆಗಿರಬೇಕು. ಸೊ ನಾ ಇನ್ನೊಂದು ಉದಾಹರಣೆ ಕೊಡ್ರಿ, 5/4 4ನೇ ಘಾತ ಅಂತ ಕರಿತೀವಿ. ಇದಕ್ಕೆ ಘಾತ 4. ಇದನ್ನು ಯಾವ ರೀತಿ ವ್ಯಕ್ತಪಡಿಸ್ಬೋದು, 2/5² ಏನಾಯ್ತದ 25ರ ವರ್ಗಣೆ ಆಯಿತು, ಇದು 4 16ರ ವರ್ಗಣೆ ಆಯಿತು. ಸೊ ಇವೆಲ್ಲ ಏನಾಗಿರ್ತಾವೆ ಅಂತಂದ್ರೆ ವರ್ಗ ಸಂಖ್ಯೆಗಳೇ ಆಗಿರಬೇಕು. ಸೊ ಈ ಹೇಳಿಕೆ ಏನಾಗುತ್ತಪ್ಪ ಅಂತಂದರೆ ಯಾವಾಗಲೂ ಸರಿಯಾಗತ್ತ. ಇನ್ನು ಥರ್ಡ್ ಪ್ರಶ್ನೆ ಬರೀತೀನಿ ನೋಡ್ರಿ. ಥರ್ಡ್ ಒಂದು ಸಂಖ್ಯೆಯ 5ನೇ ಘಾತವು ಆ ಸಂಖ್ಯೆಯ ಘನದಿಂದ ಭಾಗಿಸಲ್ಪಡುತ್ತೆ. ಅಂದರೆ 5ನೇ ಘಾತ ಅಂದರೆ ಕ್ಯೂಬ್. ಈ ಹೇಳಿಕೆ ಯಾವಾಗಲೂ ಸರಿ. ಯಾಕಂತ ಹೇಳ್ತೀನಿ ಕೇಳ್ರಿ, ಈ ಹೇಳಿಕೆ ಯಾವಾಗಲೂ ಸರಿ. ಯಾಕಂತಂದ್ರೆ ಒಂದು ಉದಾಹರಣೆ ಕೊಡ್ತೇನೆ ನೋಡ್ರಿ. ನಾನು 10ರ ಘಾತ 5 ತಗೊಳ್ರಿ. ನಾವು ಇದನ್ನು ಯಾವ ರೀತಿ ಬರಿಬೋದು, 10ರ ಘಾತ 3 × 10ರ ಘಾತ 2. ಯಾಕಂದರೆ a⁴m × a⁴n a⁴m + n 3 + 2 ಏನು ಬರ್ತದೆ, 10⁵ ಬರ್ತದೆ. ಸೊ ಇದನ್ನು ನಾವು ಅದರದ್ದು ಘನದಿಂದ ಅಂದರೆ 10³ ಭಾಗಿಸಿದ್ರೆ ಇದು ಸಂಪೂರ್ಣವಾಗಿ ಹೋಗ್ತದೆ, ಹೌದಿಲ್ಲ, 10² ಉಳಿದು ಬಿಡ್ತದೆ. ಆದ್ದರಿಂದ ನೀವು ಯಾವುದೋ ಎಕ್ಸಾಂಪಲ್ ತೊಗೊಳ್ರಿ, ಅದರ 5ನೇ ಘಾತ ಏನಾಗಿರ್ತದೆ ಅಂದ್ರೆ ಅದರ ಘನದಿಂದ ಅಂದರೆ ಕ್ಯೂಬ್ದಿಂದ ಭಾಗಿಸಲ್ಪಡ್ತದೆ. ಹಾಗಾದರೆ ಈ ಹೇಳಿಕೆ ಯಾವಾಗಲೂ ಸರಿ ಅಂತ ತಿಳ್ಕೊಳ್ರಿ. ಫೋರ್ತ್ ಕ್ವೆಶನ್, 2 ಘನ ಸಂಖ್ಯೆಗಳ ಗುಣಲಬ್ಧವು ಒಂದು ಗಣ ಸಂಖ್ಯೆಯಾಗಿದೆ ಅಂತ ಹೇಳಿದ್ದಾರೆ. ಈ ಹೇಳಿಕೆನೂ ಯಾವಾಗಲೂ ಸರಿ. ನಿಮಗೊಂದು ಉದಾಹರಣೆ ಕೊಡ್ತೀನಿ ನಾನು. ಈ ಹೇಳಿಕೆ ಯಾವಾಗಲೂ ಸರಿ. ಎಕ್ಸಾಂಪಲ್ ತಗೋಬೇಕಂತಂದ್ರೆ ಈಗ ನೋಡ್ರಿ, 2 ಘನ ಸಂಖ್ಯೆಗಳ ಗುಣಲಬ್ಧವು 2 ಘನ ಸಂಖ್ಯೆ ತಗೋರಿ, 3³ × 4³ ಅದ್ರದ್ದು ಏನು ಮಾಡಂದಾರ ಅವರು, ಗುಣಲಬ್ಧ ಅಂತ ಹೇಳಿದಾರೆ. ಗುಣಲಬ್ಧವು ಒಂದು ಗಣ ಸಂಖ್ಯೆ. ಸೊ ನಿಮಗೆ ಗೊತ್ತಿದೆ ಏನು ಬರಿಬೋದು, a⁴m × b⁴m = a × b
ರೇಸ್ ಟು ಎಮ್. ಸೊ ಇದು ನಿಮಗೆ ಗೊತ್ತಿದೆಯಲ್ಲ ಫಾರ್ಮುಲಾ. ಸೊ ಅದೇ ರೀತಿ 4 ಮೂರಲೆ 4 ಇಂಟು 3 ಘಾತ 3. ಇದು ಒಂದೇನೋ 4 ಮೂರಲೆ 12 ಗಣನೆ ಬಂತು. ಸೊ ಈ ರೀತಿ ಯಾವುದೇ ಸಂಖ್ಯೆಗಳನ್ನ ತೊಗೊಳ್ರಿ, ಆ ಎರಡೂ ಸಂಖ್ಯೆಗಳ ಗಣಗಳ ಗುಣಲಬ್ಧ ಏನಾಗಿರ್ತದೆ ಅಂದ್ರೆ ಒಂದು ಘನ ಸಂಖ್ಯೆನೇ ಆಗಿರ್ತದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 4ನೇ ಪ್ರಶ್ನೆ ಮುಗೀತು. ಇನ್ನು 5th ಮೇನ್ ಕ್ವಶನ್ ನೋಡ್ರಿ. 5ನೇ ಪ್ರಶ್ನೆಯನ್ನು ನೋಡ್ರಿ. ಇವುಗಳನ್ನು ಸಂಕ್ಷೇಪಿಸಿ ಮತ್ತು ಉತ್ತರಗಳನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ. ಅವ್ರು ಕೊಟ್ಟಿರುವಂಥದ್ದು 10⁻² ಇಂಟು 10⁻⁵. ಸೊ ಈ ವರ್ಷ 8ನೇ ತರಗತಿಯಲ್ಲಿ ನಿಮ್ಗೆ ಕೊಟ್ಟಿರುವಂಥ ಘಾತಾಂಕಗಳ ನಿಯಮಗಳ ಮೇಲೆ ನಾವೊಂದು ಹೇಳ್ತೇನೆ ನೋಡ್ರಿ. n⁴ ಇಂಟು n⁴b. ಫಸ್ಟ್ ಘಾತಾಂಕದ ನಿಯಮ n⁴a+b. ಸೊ ಬೇಸ್ ವ್ಯಾಲ್ಯೂ ಸೇಮ್ ಇದೆ, ಘಾತಾಂಕಗಳು ಡಿಫ್ರೆಂಟ್ ಆಗಿದೆ. ಸೊ ಇದು ಅದೇ ರೀತಿ ಕಾನ್ಸೆಪ್ಟ್ ಇರೋದ್ರಿಂದ ನಾನು ಇದಕ್ಕೆ ಅಪ್ಲೈ ಮಾಡ್ತೀನಿ. ಸೊ 10⁻² ಇಂಟು 10⁻⁵ ಇಸ್ ಎರಡನ್ನೂ ಏನು ಮಾಡ್ಬೇಕ್ರಿ, ನಾನು ಆ್ಯಡ್ ಮಾಡಬೇಕು. ಅಂದ್ರೆ 10⁻² ಪ್ಲಸ್ ಆಫ್ -5. ಸೊ ಇದು ಯಾವ ರೀತಿ ಬರ್ತದೆ, 10⁻² -5 ದಟ್ ಈಸ್ 10⁻⁷. ಆರ್ ನಾವು ಇದನ್ನು ಯಾವ ರೀತಿ ಬರಿಬೋದು, 1/10⁻⁷ ಅಂತಲೂ ಸಹ ನಾವು ಇದನ್ನು ಬರಿಬೋದು. ಯಾಕಂತಂದ್ರೆ n⁻⁻a = 1/n⁻+a. ಅದಕ್ಕಾಗಿ ನಾವು ಇದನ್ನು 1/10⁻⁷ ಅಂತಲೂ ಸಹ ಇದನ್ನು ನಾವು ಬರಿಬೋದು. ಇನ್ನು ಇದರಲ್ಲಿ ಬರುವಂಥ ಸೆಕೆಂಡ್ ಕ್ವಶನ್, ಅವ್ರು ಕೊಟ್ಟಿರೋದು ಸೆಕೆಂಡ್ ಕ್ವಶನ್ 5⁻7 / 5⁴ ಅಂತ ಸೆಕೆಂಡ್ ಕ್ವಶನ್. ಸೊ ಇದು ಯಾವ ರೀತಿ ಅಂತಂದ್ರೆ n⁻a / n⁻b = n⁻a-b ಗೊತ್ತಾ. ಸೊ ಘಾತಾಂಕದ ನಿಯಮ ನಾನು ಆಲ್ರೆಡಿ ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ನೀವು ಅದನ್ನು ನೋಡ್ಬೋದು. ಸೊ ಇದನ್ನು ಅಪ್ಲೈ ಮಾಡಿರಿ. 5⁻7 / 5⁴ = 5⁻7 - 4. 7 - 4 is 5³ ಸೊ ನಿಮಗೆ ಆನ್ಸರ್ ಬಂದಿದೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ. ಅರ್ಥ ಆಗ್ತಿದೆ ಅನ್ಕೋತಿದ್ದೀನಿ. ಯಾವುದಾದ್ರೂ ಸ್ಟೆಪ್ ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿರಿ, ನಾನು ನಿಮಗೆ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ 9⁻7 / 9⁴. ಸೊ ಅಗೇನ್ ಡಿವೈಡೆಡ್ ಬೈ ಇದೆ. ಸೊ ಇದನ್ನೇ ನಾವು ಅಪ್ಲೈ ಮಾಡಬೇಕು. ಏನು ಅಪ್ಲೈ ಮಾಡಬೇಕು, n⁻a / n⁻b = n⁻a-b ಅಪ್ಲೈ ಮಾಡಿರಿ. ಸೊ 9⁻7 / 9⁴ = 9⁻7 - 4. ಸೊ ಎಷ್ಟು ಬರುತ್ತೆ, ಎರಡು ಸೇಮ್ ಸೈನ್ ಇರೋದ್ರಿಂದ ಆ್ಯಡ್ ಮಾಡಬೇಕು. ದೊಡ್ಡ ಸಂಖ್ಯೆಯನ್ನು ಚಿಹ್ನೆಯನ್ನು ಉತ್ತರಕ್ಕೆ ಇಡಬೇಕು. ಸೊ ದೊಡ್ಡ ಸಂಖ್ಯೆ ಚಿಹ್ನೆ 7 ಮೈನಸ್ ಇದೆ. ಸೊ -7 4 ಸೇರಿಸಿದ್ರೆ 11. ನಾವು ಇದನ್ನು ಯಾವ ರೀತಿ ಬರ್ಬೋದು, 1/9⁻7. ಯಾಕಂತಂದ್ರೆ ನಾನು ನಿಮ್ಗೆ ಹೇಳೀನಿ, ಏನು ಹೇಳೀನಿ, a⁻- a = 1/a+a ಅಂತ. ಸೊ ನೀವು ಇದನ್ನು ಅಪ್ಲೈ ಮಾಡಿದ್ರಿ ಅಂದರೆ ನಿಮ್ಗೆ ಆನ್ಸರ್ ಬರ್ತದೆ. ಥರ್ಡ್ ಕ್ವಶನ್ ಕಂಪ್ಲೀಟ್ ಆಯಿತು. ಆ್ಯಂಡ್ ಫೋರ್ತ್ ಕ್ವಶನ್ ನೋಡಿರಿ. ಸೊ ಫೋರ್ತ್ ಒನ್ 13⁻² - 3. ಸೊ ಇದಕ್ಕೂ ಒಂದು ಘಾತಾಂಕದ ನಿಯಮ ಇದೆ. n⁻a⁴b = n⁻a ಅಂತ. ಸೊ ಇದನ್ನೇ ಅಪ್ಲೈ ಮಾಡಿರಿ. 13⁻² - 3. ಸೊ 13⁻² ಇಂಟು -3. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 3 2s 6. 13⁻6 ಕಾಣಿಸಿದೆ ಅಲ್ವಾ. ಸೊ ಫೋರ್ತ್ ಒನ್ ಕಂಪ್ಲೀಟೆಡ್. ಫಿಫ್ತ್ ಒನ್ ನೋಡ್ರಿ, ಲಾಸ್ಟ್ ಒನ್ m⁵ n⁻12 ಬ್ರಾಕೆಟ್ mn�9. ಸೊ ಸೇಮ್ ಘಾತ ಇರೋದು ನಿಮ್ಗೆ ಗೊತ್ತಿದೆ. n⁻a ಇಂಟು n⁻b = n⁻a+b. ಬೇಸ್ ವ್ಯಾಲ್ಯೂ ಸೇಮ್ ಇದ್ದರೆ ಘಾತಾಂಕಗಳನ್ನ ಆ್ಯಡ್ ಮಾಡುವಂಥ ಕಾನ್ಸೆಪ್ಟನ್ನು ಯೂಸ್ ಮಾಡಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. m⁵ n⁻12 m ಇಂಟು n⁻9. ಸೊ ಈ 9 ಅನ್ನೋದು ಈ ಎರಡಕ್ಕೂ ಸಂಬಂಧ ಇದೆ. ಸೊ ನಾನು ಇದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀನಿ ಅಂತಂದ್ರೆ m⁵ n⁻12 ಇಂಟು m⁻9 n⁻9. ಸೊ m ಇರೋದನ್ನು ನಾವೇನು ಮಾಡಿರಿ, ಘಾತಗಳನ್ನು ಆ್ಯಡ್ ಮಾಡಿರಿ. 5 + 9 n ಇರೋದು ಘಾತಗಳನ್ನು ಆ್ಯಡ್ ಮಾಡಿರಿ. ಸೊ m⁻9 5 ಎಷ್ಟು ರೀ, 14 ಇಂಟು n⁻12 9 21. ಸೊ ದಿಸ್ ಇಸ್ ಯುವರ್ ಆನ್ಸರ್. ಸೊ ಇಲ್ಲಿವರೆಗೆ ನಾವು ಪೇಜ್ ನಂಬರ್
48ಅಲ್ಲಿರುವಂತಹ ಎಲ್ಲ ಕ್ವಶನ್ ಅಂದರೆ 5 ಕ್ವಶನ್ಸನ್ನು ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ 49ನಲ್ಲಿರೋ ಕ್ವಶನ್ ನಂಬರ್ 6ಇಂದ ಹಿಡಿದು 13 ಕ್ವಶನ್ಸ್ ಇದ್ದಾವೆ. ಸೊ ಈ 13 ಕ್ವಶನನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೀವು ಈ ಕ್ವಶನ್ಸನ್ನು ಸ್ಟಡಿ ಮಾಡಿಕೊಳ್ರಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದಿನ ಪ್ರಶ್ನೋತ್ತರಗಳನ್ನ ಬಿಡ್ಸೋಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು.